I don't know, you ask him. He does not have any water. ಹಾಯ್ ಸರ್. Hello. ಹಲೋ, ನಿಮ್ಮ ಟೀ ಶರ್ಟ್ ಮೇಲೆ ಏನೋ ಇದೆ, ಅದೇ ಸ್ವದೇಶಿ ಬಳಸಿ ದೇಶ ಉಳಿಸಿ. ವಾಟ್ ಡಸ್ ಯು ಅಂದರೆ ಈಗ ಏನು ಅದು ಸ್ವದೇಶಿ ಬಳಸಿ ದೇಶ ಉಳಿಸಿ ಅಂದರೆ? ಸ್ವದೇಶಿ ಅಂತ ಕೂಡಲೇ ಇಟ್ಸ್ ಹಾರ್ಟ್ ಫುಲ್ ಆಫ್ ಲೈಫ್. ಓಕೆ. ನಮ್ಮ ಜನಾಂಗ, ಹೆರಿಟೇಜ್, ಕಲ್ಚರ್, ಹಿಸ್ಟ್ರಿ ಇದೆಲ್ಲ ಸೇರಿ ನಮ್ಮ ದೇಶ ಆಗಿರೋದು. ಹೌದು. ಅದನ್ನು ಇವಾಗಲೇ ನಾವು ಏನಂತ ಅನುಭವಿಸ್ತಾ ಇದ್ದೀವಿ. ಅದನ್ನು ಇನ್ನೂ ಜಾಸ್ತಿ ಯೂಸ್ ಮಾಡಿಕೊಂಡು ನಮ್ಮ ದೇಶನ ಬೆಳೆಸಬೇಕು ಅನ್ನೋ ಒಂದು ಉದ್ದೇಶ. ಸ್ವದೇಶಿ ಅಂದ ಕೂಡಲೇ ನಮ್ಮ ದೇಶದ್ದು, ನಮ್ಮತನದ್ದು ಅಂತ ಒಂದು ಹಿರಿಮೆ ಇದೆ. ಆ ಹಿರಿಮೆನ ಇನ್ನೂ ಕಾಪಾಡ್ಕೊಳ್ಬೇಕು, ಅದನ್ನು ಹೆಚ್ಚು ಬೆಳೆಸಬೇಕು. ಅಂದ ಕೂಡಲೇ ವಿದೇಶಿಯಿಂದ ಏನು ರಫ್ತಿರುತ್ತಲ್ಲೋ ಅದನ್ನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಆಯ್ಕೆಗಳಿದ್ದಾಗ ನೀವು ಏನೋ ಚೂಸ್ ಮಾಡೋಕ್ಕಾದಾಗ ನೀವು ಯಾವಾಗಲೂ ಸ್ವದೇಶಕ್ಕೆ ಹೋಗಿ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ನಮ್ಮ ಮೈಸೂರಲ್ಲಿ ಇರೋವಂಥ ಒಂದು ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ವರ್ಲ್ಡ್ ಹೆರಿಟೇಜ್. ಅದು ತುಂಬ ಜನಕ್ಕೆ ಎಲ್ಲ ತುಂಬ ದೇಶದಿಂದ ತೊಗೊತಾರೆ. ಆದರೆ ನಮ್ಮದು ತೊಗೊತಾರ ಅಂತ ಕೇಳಿದ್ರೆ ಪ್ರಶ್ನೆ ಇಲ್ಲ. ಯಾಕೆಂದರೆ ನಾವು ಬೇರೆ ಏನಂತಾರೆ ಇಂಪೋರ್ಟ್ ಮಾಡಿಕೊಂಡು ಯಾವುದೋ ಒಂದು ಲಕ್ಸುರಿ ಬ್ರ್ಯಾಂಡ್ ಅಂತ ಹೇಳ್ಕೊಂಡು ಅದನ್ನು ಯೂಸ್ ಮಾಡ್ತೀವಿ. ಆದರೆ ನಿಮ್ಗೆ ಇನ್ನೊಂದು ಮುಖ್ಯ ಗೊತ್ತಿರಲಿ, ನಮ್ಮ ಸ್ವದೇಶದ್ದು ಇದು. ಆದರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಮೈಸೂರು ರಾಜರು ಸ್ಟಾರ್ಟ್ ಮಾಡಿದ್ದು, ತದನಂತರ ಬೇರೆ ಎಲ್ಲ ನಡ್ಕೊಂಡ್ಬಂದಿದ್ದಾರೆ. ಮೈಸೂರು ಸ್ಯಾಂಡಲ್ ಸೋಪ್ ನಾವೇನು ಯೂಸ್ ಮಾಡ್ತೀವಿ, ಇಟ್ ಹ್ಯಾಸ್ ದಿ ಹೈಯೆಸ್ಟ್ TFM ವ್ಯಾಲ್ಯೂ. ಅಂದರೆ TFM ವ್ಯಾಲ್ಯೂ ಅಂದರೆ ನೀವೇನಾದ್ರು ಸೋಪ್ನ ಯೂಸ್ ಮಾಡಬೇಕು ಮನುಷ್ಯರ ಮೇಲೆ ಅಂತ ಬಳಸಬೇಕು ಅಂದರೆ ಅದಕ್ಕೊಂದು ಪ್ರಮಾಣ ಇರುತ್ತೆ, ಸರ್ಟಿಫೈ ಇರೋದು ISO ಇಂದ. ಅದರಲ್ಲಿ ತುಂಬ ಹೆಚ್ಚಿರೋದು ಅದು. ಅದೇ ಥರ ಇನ್ನೂ ಎಷ್ಟೊಂದು ಪ್ರಾಡಕ್ಟ್ಸ್ ಇದೆ. ಬ್ಯಾಡ್ ಅಂತೀರಾ ಗುಡ್ ಅಂತೀರಾ ಸೋಪ್ ಅದು? ಇಟ್ ಇಸ್ ವೆರಿ ಗುಡ್ ಅಂತ ಹೇಳ್ತಾ ಇದ್ದೀನಿ. ಸೊ ನೀವು ಬೇರೆ ಫಾರಿನ್ ಸೋಪ್ಗೂ ಕಂಪೇರ್ ಮಾಡಿದ್ರೆ ಮೈಸೂರು ಸ್ಯಾಂಡಲ್ ಸೋಪ್ ಏನಿದೆ ಅದು ತುಂಬ ಜಾಸ್ತಿ ಚೆನ್ನಾಗಿದೆ. ಆದರೆ ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇಲ್ಲ. ಸೊ ಈ ಸೈಕಲ್ ಜಾಥಾದ ಉದ್ದೇಶ ಆ ಥರ ಎಷ್ಟೊಂದು ವಿಷಯಗಳಿದೆ. ಹಲವಾರು ನಮ್ಮ ದೇಶದಲ್ಲಿ GI ಟ್ಯಾಗ್ ಅಂತ ನೀವು ಕೇಳೇ ಇರ್ಬೋದು. ದೇರ್ ಆರ್ ಅಬೌಟ್ 650+ GI ಟ್ಯಾಗ್ ಎಸೆನ್ಷಿಯಲ್ಸ್ ದಟ್ ವಿ ಹ್ಯಾವ್ ಇನ್ ಅವರ್ ಕಂಟ್ರಿ. ಕರ್ನಾಟಕದಲ್ಲಿ ಸುಮಾರು 45 GI ಟ್ಯಾಗ್ ಇರುತ್ತೆ. ಸೊ ಮೈಸೂರು ಸೋಪ್ ಹೇಳಿದ್ನಲ್ಲ, ಅದು ಒಂದು, ಮೈಸೂರು ಸಿಲ್ಕ್ ಒಂದು, ಅದೇ ಥರ ಬೇರೆ ಕಡೆ ಇದೆ. ಆಮೇಲೆ ನಮ್ಮ ಬೆಂಗಳೂರು ಹತ್ರ ನೀವು ಎಲ್ಲರೂ ಹೋಗಿರೋದಾದರೆ ಚಕ್ಕೋತ ಹಣ್ಣಿದೆಯಲ್ಲ, ಅದು GI ಟ್ಯಾಗ್ ಆಗಿರೋದು. ಸೊ ನೀವು ಪ್ರಪಂಚದಲ್ಲಿ ಬೇರೆ ಇನ್ನೆಲ್ಲೂ ಕಾಣದಿರುವಂಥ ಒಂದು ಡೈವರ್ಸಿಟಿ ಇದೆ, ಅದು ನಮ್ಮ ದೇಶ. ಅದನ್ನು ಉಳಿಸ್ಬೇಕು, ಬೆಳೆಸಬೇಕು. ಅದರಿಂದ ನಾವೆಲ್ಲ ಜೀವನ ನಡೆಸಬೇಕು ಅಂತ ಈ ಒಂದು ಸೈಕಲ್ ಜಾಥಾ. ವಾವ್, ತುಂಬ ಚೆನ್ನಾಗಿ ಹೇಳಿದ್ದೀರಾ ಸರ್. ಥ್ಯಾಂಕ್ ಯು.